ನಾನು ಯಾವಾಗ ಹಿಡಿತಾನ ಕಾಯ್ತಾ ಕಣ ಮನೋಜ್ ರೈಟಲ್ಲಿ ಹಿಡ್ದೇ ಹೋಗ್ಬಿಟ್ಟ ಮಣ್ಣು ಮೇಲೆ ಹೋಗಿ ಲಾಸ್ಟ್ ಅಣ್ಣ ಕಳಸ ಮೇಲೆ ಕುದುರೆ ಮುಖ ಹೋದ್ರೆ ಆಗುಂಬೆ ಎಕ್ಸಿಟ್ ಕಣ್ಗುಂಡಿ ರೋಡಿಂದ ಏನ್ ಬರ್ತೀವಿ ಭದ್ರಾ ಟೈಗರ್ ರಿಸರ್ವ್ ರೋಡ್ ಕ್ಲೋಸ್ ಮಾಡಿದ್ದಾರೆ, ಯಾರನ್ನೂ ಬಿಡ್ತಾ ಇಲ್ಲ. ಅಂತೂ ಇಂತೂ 3 ಗಂಟೆ ರಾತ್ರಿಗೆ ಮನೆ ಬಿಟ್ವಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬೆಂಗಳೂರಿಂದ ನಾವು ಮೀಟಿಂಗ್ ಪಾಯಿಂಟ್ ಬಂದು ನೆಲಮಂಗಲ ಟೋಲ್ ಹತ್ರ ಫಿಕ್ಸ್ ಮಾಡಿದ್ವಿ. ಅಲ್ಲಿಂದ ಒಂದು 5 ಬೈಕಲ್ಲಿ 7 ಜನ ಹೊರಟಿದ್ವಿ. ಇನ್ನು ಒಂದು 5-6 ಬೈಕ್ ಬರುತ್ತೆ, ಅದು ನೆಕ್ಸ್ಟ್ ಜಾಯ್ನ್ ಆಗ್ತಾರೆ ಚನ್ನರಾಯಪಟ್ಟಣದಲ್ಲಿ. ಸೊ ಪ್ಲ್ಯಾನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅನ್ನಿಸ್ತು, ಬಟ್ ಆದ್ರೂ ಒಂಥರ ಕ್ರೇಜಿ ಆಗಿದೆ ರೈಡ್. ಫಸ್ಟ್ ಟೈಮ್ ನಾನು 3 ಗಂಟೆ ರಾತ್ರಿಗೆ ಎದ್ದು ಹೋಗ್ತಾ ಇರೋದು. ಪ್ಲ್ಯಾನ್ದು ಕಂಪ್ಲೀಟ್ ಇಟನರಿ ಮತ್ತು ಟ್ರಿಪ್ ಡೀಟೇಲ್ಸು ಕಂಪ್ಲೀಟಾಗಿ ಡೀಟೇಲ್ಸ್ ಇಲ್ಲಿದೆ, ಓದಿ. ಲಾಸ್ಟ್ ಲೈನ್ ಅಂತೂ ಮಿಸ್ ಮಾಡಲೇಬೇಡಿ, ಲಾಸ್ಟ್ ಲೈನಲ್ಲೇ ಕ್ರೇಜಿ ಇರೋದು. ಇದನ್ನು ಪ್ರಿಪೇರ್ ಮಾಡೋದು ನಮ್ಮ ಸಂಜು ಅಣ್ಣ, ಪ್ಲ್ಯಾನ್ ಮಾಡಿರೋದು MRMG ಮತ್ತು ಸಂಜು ಅವರು. ಸೊ ಲಾಸ್ಟ್ ಲೈನ್ ಬಂದು ವಿಶೇಷ ಸೂಚನೆ, ಸಕ್ಕತ್ತಾಗಿದೆ ಮತ್ತು ಲಾಸ್ಟ್ ಲೈನು, ಓದಿಲ್ಲ ಅಂದರೆ ಇನ್ನೊಂದು ಸಲ ಓದಿ. ಸೊ ಈ ಪ್ಲ್ಯಾನ್ ಟ್ರಿಪ್ ಕಂಪ್ಲೀಟಾಗಿ ನಾವು ಆಫ್ ರೋಡ್ಗೆ ಪ್ರಿಫರೆನ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು MRMG ಸರು. ಸೊ ಹಂಗಾಗಿ ಆಫ್ ರೋಡು ಕಂಪ್ಲೀಟಾಗಿ ಎಂಜಾಯ್ ಮಾಡೋಣ ಅಂತ ಫಸ್ಟ್ ಪ್ಲೇಸ್ ಬಂದು ಕೆಮ್ಮಣ್ಣಗುಂಡಿ ಅಂತ ಫಿಕ್ಸ್ ಮಾಡಿದ್ವಿ. ಯಾಕೆಂದರೆ ಕೆಮ್ಮಣ್ಣಗುಂಡಿಯಿಂದ ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟ್ ರೋಡ್ ಇದೆ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಯಾಕೆಂದರೆ ಕಂಪ್ಲೀಟಾಗಿ ಆಫ್ ರೋಡ್ ಇದೆ ಅದು. ಸೊ ಅದನ್ನು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಹಂಗಾಗಿ ಅದನ್ನು ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿ ಮತ್ತು ಕಳಸ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಂಗೆ ಸ್ಟಾರ್ಟ್ ಆದಂಗೆ ಚನ್ನರಾಯಪಟ್ಟಣದಲ್ಲಿ ನಮ್ಮ ಡಾಕ್ಟ್ರು ಸಿಕ್ಕಿದ್ರು, ರಘುಬೈ ಅಂದ್ಬಿಟ್ಟು, ಮತ್ತು ನಮ್ಮ ದೋಸ್ತು ಗಿರೀಶ್ ಸಿಕ್ಕಿದ್ರು. ಅವರು ಡೈರೆಕ್ಟ್ ಊರಿಂದ ಬಂದಿರೋದ್ರಿಂದ ಅಲ್ಲೇ ಜಾಯ್ನ್ ಆದರು. ನಮ್ಮ ರಘುಬೈ ಅವ್ರಿಗೆ ಡಾಕ್ಟ್ರ್ ಅಂತಲೇ ಹೇಳ್ಬೋದು, ಯಾಕೆಂದರೆ ನಮ್ಗೆ ಸ್ಟ್ರೆಸ್ ಬಸ್ಟರ್ ಅವರು. ನಮಗೆಲ್ಲೆಲ್ಲಿ ಸ್ಟ್ರೆಸ್ ಆಗ್ತಿತ್ತು ಅಲ್ಲಿ ನೋಡಿಕೊಂಡು ಮೆಡಿಸಿನ್ಗಳು ಕೊಡ್ತಾಯಿದ್ರು. ಒಂದು ಒಳ್ಳೆ ಕಂಪ್ಯಾನಿಯನ್ನು, ಒಳ್ಳೆ ಹ್ಯೂಮನ್ ಅಂತಲೇ ಹೇಳ್ಬೋದು ಅವ್ರನ್ನ. ಮತ್ತು ಜೊತೆಗೆ ನಮ್ಮ ಗಿರೀಶ್ ಅವ್ರಿಗೆ ನಮ್ಮ ಹಳೆ ವೀಲಾಗಲ್ಲೆಲ್ಲ ನೋಡಿರ್ತೀರ, ನಮ್ಮ ಕ್ಲೋಸ್ ಪಾರ್ಟ್ನರ್ ಅವರು. ಸೊ ಹಾಗೆ ನಮ್ಮ ಮಧ್ಯದಲ್ಲಿ ನನ್ನ ಗಾಡಿ ಸ್ವಲ್ಪ ಕೈ ಕೊಡ್ತು ಪ್ರಾಬ್ಲಮ್ಮು. ಹಂಗಾಗಿ ಹಂಗೆ ಅಲ್ಲೇ ಪಕ್ಕದಲ್ಲೇ ಈ ಕಲ್ಲತ್ಗಿರಿ ಹೋಗ್ತಾ ಹಿಂದೆನೇ ಒಂದು ರೈಟ್ ಸೈಡ್ಗೆ ಒಂದು ಮೆಕ್ಯಾನಿಕ್ ಶಾಪ್ ಇತ್ತು. ಸೊ ಒಳ್ಳೆ ಸಖತ್ತಾಗಿ ನೋಡಿದ್ರು ಅವ್ರ ಗಾಡಿನ, ಏನು ಪ್ರಾಬ್ಲಮ್ ಅಂತ ನೋಡಿ ಏನಾಗಲ್ಲ ಅಂತ ಹೇಳಿದ್ರು. ಸೊ ಹಂಗೆ ಸಣ್ಣ ಪುಟ್ಟ ಏನು ಐಡೆಂಟಿಫೈ ಇದೆ ಅದನ್ನು ಹೇಳಿದ್ರು ಡಿಫೆಕ್ಟಿವ್ನ. ಸೊ ಹಂಗೆ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಹೋಗ್ತಾ ಮಧ್ಯದಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಆಲ್ರೆಡಿ ಮುಗಿಸ್ಕೊಂಡಿದ್ವಿ, ಯಾಕೆಂದರೆ ಮತ್ತೆ ಇನ್ನು ಮುಂದೆ ಹೋದರೆ ಅಲ್ಲಿ ಹೋಟ್ಲುಗಳೆಲ್ಲೂ ಕರೆಕ್ಟಾಗಿ ಚೆನ್ನಾಗಿರೋದು ಸಿಗಲ್ಲ ಅಂದ್ಬಿಟ್ಟು ಹಿಂದೆನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅನಿಸಿದ್ದು, ನಾವೇನು ಮಾನ್ಸೂನ್ ರೈಡ್ ಮಾಡ್ತಾ ಇದ್ದೀವಲ್ಲ, ಸಮ್ಮರ್ ರೈಡ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತು. ಯಾಕೆಂದರೆ ಬಿಸಿಲಲ್ಲಿ ಗಾಡಿ ಓಡಿಸ್ತಾ ಬ್ಯಾಕೆಲ್ಲ ಬರ್ನಾಗಿ ಫ್ರಸ್ಟ್ರೇಷನ್ ಆಗಿಬಿಟ್ಟಿತ್ತು. ಎಲ್ಲ ಮಸಾಲೆ ಪುರಿ ಆಗೋಕ್ಕಷ್ಟೇ ಬಾಕಿ ಇತ್ತಷ್ಟೇ, ಯಾಕೆಂದರೆ ಆ ಥರ ಬಿಸಿಲು ಹೊಡಿತಾ ಇತ್ತು. ಬಟ್ ರೈಡನ್ನು ಎಂಜಾಯ್ ಮಾಡ್ತಾಯಿದ್ವಿ, ಹಂಗಾಗಿ ಸ್ವಲ್ಪ ಏನು ಫೀಲ್ ಕಮ್ಮಿ ಆಯಿತು. ಡೈರೆಕ್ಟ್ ಕೆಮ್ಮಣ್ಣಗುಂಡಿ ರೋಡ್ ಏನಿದೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು, ಮಾತ್ರ ಸಕ್ಕತ್ತಾಗಿತ್ತು. ಬಟ್ ಆದರೂ ಎಲ್ಲೋ ಒಂದು ಕಡೆ ಒಂದು ಹನಿನೂ ಮಳೆನೂ ಇಲ್ಲ. ಸೊ ನಮಗೆ ಎಲ್ಲೋ ಏನಪ್ಪ ಇದು 3 ದಿನ ಮಳೆ ಬರ್ತದೋ ಇಲ್ವೋ 3 ದಿನ ಟ್ರಿಪ್ ಪ್ಲ್ಯಾನಲ್ಲಿ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಗೊತ್ತಿಲ್ಲ, ಇನ್ನೂ ಬಿಸಿಲಲ್ಲೇ ಹೋಗ್ತಾಯಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಮಳೆ ಬಂದರೆ ಒಳ್ಳೆಯದು, ಯಾಕೆಂದರೆ ಮಾನ್ಸೂನ್ ರೈಡ್ ಪ್ಲ್ಯಾನ್ ಮಾಡಿದ್ಮೇಲೆ ಮಳೆ ಇದ್ರೇ ಒಳ್ಳೆಯದು, ಇಲ್ಲ ಸಮ್ಮರ್ ರೈಡ್ ಪ್ಲ್ಯಾನ್ ಆಗಿಬಿಡುತ್ತದು. ಸೊ ಅಂತೂ ಕೆಮ್ಮಣ್ಣಗುಂಡಿ ರೀಚ್ ಆದ್ವಿ. ಬಟ್ ರೀಚ್ ಆದಮೇಲೆ ನಮ್ಗೆ ಇನ್ನೂ ಒಂದು ಸೈಕ್ ಆಯಿತು, ಅಂದರೆ ಒಂದು ದೊಡ್ಡ ಶಾಖೆ ಕಾದಿತ್ತು ನಮಗೆ. ಏನಕ್ಕಪ್ಪ ಅಂದರೆ ಅಲ್ಲಿ ಫಾರೆಸ್ಟ್ ಆಫೀಸರ್ಗಳೇನಿದ್ದಾರೆ ಅವರು ರೋಡ್ ಅಲೋ ಮಾಡ್ತಿಲ್ಲ, DC ಅವರಿಂದ ಆರ್ಡ್ರ್ ಆಗಿದೆ, ಬ್ರಿಡ್ಜ್ ಏನೋ ಪ್ರಾಬ್ಲಮ್ ಆಗಿದೆ ಸೇತುವೆ, ಸೊ ಹಂಗಾಗಿ ಯಾರನ್ನೂ ಅಲೋ ಮಾಡ್ತಿಲ್ಲ ಅಂತ ಹೇಳಿದ್ರು. ನಮಗಿನ್ನೂ ಉರಿದೋಯ್ತು, ಮೊದಲೇ ಬ್ಯಾಕೆಲ್ಲ ಬರ್ನಾಗಿ ಬಿಸಿಲಲ್ಲಿ ರೈಡ್ ಮಾಡ್ಕೊಂಡು ಸಾಕಾಗೋಗಿತ್ತು. ಅದ್ರಲ್ಲಿ ಬೇರೆ ಇವರು ಬಿಡಲ್ಲ ಅಂದ್ಬಿಟ್ರು, ಏನು ಮಾಡೋದಪ್ಪ ಅಂತ ಮತ್ತೆ ಸೈಕ್ ಆಗೋಯ್ತು ನಮಗೆ. ಹಲೋ ಎಲ್ರಿಗೂ ನಮಸ್ಕಾರ. ಕೆಮ್ಮಣ್ಣಗುಂಡಿ ರೋಡಿಂದ ಏನು ಬರ್ತೀವಿ ಭದ್ರಾ ಟೈಗರ್ ರಿಸರ್ವ್ ರೋಡ್ ಕ್ಲೋಸ್ ಮಾಡಿದ್ದಾರೆ, ಯಾರನ್ನೂ ಬಿಡ್ತಾ ಇಲ್ಲ. ಸೊ ಆಲ್ರೆಡಿ ಒಂದು ವಾರ ಆಗಿದೆ ಅಂತೆ, ಮಳೆ ಜಾಸ್ತಿ ಅಂದ್ಬಿಟ್ಟು ರೋಡಲ್ಲಿ ಬಿಡ್ತಾ ಇಲ್ಲ ಯಾರನ್ನು. ನಾವು ಬೈಕರ್ಸ್ ಬಂದು ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಆದರೂ ಬಿಟ್ಟಿಲ್ಲ. ಸೊ ನೆಕ್ಸ್ಟ್ ಬರೋರು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಸರ್. ಇನ್ನು ಎಷ್ಟು ದಿನ ಆಗುತ್ತೆ ಬಿಡೋದಕ್ಕೆ? ಸೊ ಮಳೆ ಜಾಸ್ತಿ ಅಂದ್ಬಿಟ್ಟು ರೋಡ್ ಕ್ಲೋಸ್ ಮಾಡಿದ್ದಾರೆ, ಬ್ರಿಡ್ಜ್ ಏನೋ ಸ್ವಲ್ಪ ಡ್ಯಾಮೇಜ್ ಇದೆ ಅಂದ್ಬಿಟ್ಟು. ಸೊ ಮಳೆ ಕಮ್ಮಿ ಆಗೋವರೆಗೂ ಮೋಸ್ಟ್ಲಿ 1 ವಾರ 2 ವಾರ ಎಷ್ಟಾಗುತ್ತೋ ಗೊತ್ತಿಲ್ಲ. ಇಲ್ಲಿವರೆಗೂ ಬರೋರು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಬಂದರೆ ರಿಟರ್ನ್ ಹೋಗ್ಬೇಕಾಗುತ್ತೆ ಇಲ್ಲಿಂದ. ಸೊ ನಮ್ಮ ಬಾಯ್ಸು ನಾವೆಲ್ಲ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಿಡಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಡಾಕ್ಟ್ರು ರಘುಬೈ ಕೂಡ ಹೋಗೋಣ ರಿಟರ್ನ್ ಅಂತ ಹೇಳಿದ್ರು. ಸೊ ಹಂಗಾಗಿ ರಿಟರ್ನ್ ಬಂದ್ವಿ.
ಒಳ್ಳೆ ಸಕ್ಕತ್ತಾಗಿತ್ತು. ಬಿಟ್ಟಿದ್ರೆ ರೋಡು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ, MRMG ಸರ್ ಎಕ್ಸ್ಪೀರಿಯೆನ್ಸ್ ಮಾಡಿದರು ರೋಡನ್ನ, ಸಕ್ಕತ್ತಾಗಿತ್ತಂತೆ. ಸೊ ಬಟ್ ನಮಗೆಲ್ಲ ಮಿಸ್ ಆಯಿತು. ಮೇನ್ ಆ್ಯಕ್ಚುಲಿ ಇದೇ ಪ್ಲ್ಯಾನ್ ಇದ್ದಿದ್ದು, ಈ ರೋಡ್ ಕ್ರಾಸ್ ಮಾಡಿದರೆ ಡೈರೆಕ್ಟ್ ಕಳ್ಸೋ ಪ್ಲ್ಯಾನ್ ಇತ್ತು. ಅದು 50 ಕಿಲೋಮೀಟರ್ಸ್ ಎಷ್ಟೋ ಸೇವ್ ಆಗ್ತಿತ್ತು. ಸೇವ್ ಅನ್ನೋದಕ್ಕಿಂತ ಈ ರೋಡ್ ಆಫ್ ರೋಡ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ನಾವು. ಸೊ ಎಲ್ಲ ಜೋಶಲ್ಲಿದ್ವಿ, ಯಾಕೆಂದರೆ ಸಮ್ಮರ್ ರೈಡ್ ಮಾಡ್ಕೊಂಡು ಬಂದೆಲ್ಲ ಊಸ್ಟ್ ಆಗಿಬಿಟ್ಟಿದ್ವಿ. ಸೊ ಇದೊಂದು ಸ್ವಲ್ಪ ಜೋಶ್ ಸಿಗೋದು ಆಫ್ ರೋಡ್ ಮಾಡಿದರೆ. ಬಟ್ ಅನ್ಫಾರ್ಚುನೇಟ್ಲಿ ಬ್ಯಾಡ್ ಲಕ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಮಳೆನೇ ಇಲ್ಲ, ಬಟ್ ಆದ್ರೂ ಏನೋ ಒಂದು ವಾರದ ಹಿಂದೆ ಉಯ್ದಿರೋ ಮಳೆಯಿಂದ ಈ ಥರ ಆಗಿದೆ ಅಂತೆ. ಸೊ ಹಂಗಾಗಿ ಎಲ್ಲ ಮತ್ತೆ ರಿಟರ್ನ್ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನೆಕ್ಸ್ಟ್ ಎಲ್ಲಾದರೂ ಪ್ಲ್ಯಾನ್ ಅಲ್ಲ, ರಿಟರ್ನ್ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಎಲ್ಲರೂ ಸಿಕ್ಕಿದ್ರೆ ಒಂದು 2 ನಿಮಿಷ ಕುತ್ಕೊಂಡು ಅಲ್ಲೇ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು. ಸೊ ರಿಟರ್ನ್ ಬರ್ತಾ ಹಂಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು. ವ್ಯೂ ಪಾಯಿಂಟ್ ಅಂದರೆ ಲೈಕ್ ಪಾಸ್ ಆಗ್ತಿದ್ದಂಗೆ ರೈಟ್ ಸೈಡ್ಗೆ, ಆ ಕಡೆಯಿಂದ ಬರ್ತಾ ರೈಟ್ ಸೈಡ್ಗೆ ಒಂದು ಒಳ್ಳೆ ವ್ಯೂ ಇತ್ತು. ಸೊ ಅಲ್ಲೇ ಗಾಡಿಗಳು ಹಾಕ್ಕೊಂಡು ಎಲ್ಲಿ ಹೋಗೋಣ, ನೆಕ್ಸ್ಟ್ ಏನು ಮಾಡೋಣ ಅಂತ ಡಿಸ್ಕಸ್ ಮಾಡೋಕ್ಕೆ ಅಂತ ನಿಲ್ಲಿಸಿದ್ವಿ. ನಿಲ್ಲಿಸಿದಾಗ ಚಂದನ್ ಅವ್ನಿಗೆ ಒಳ್ಳೆ ಒಂದು ಸೈಕ್ ಎಕ್ಸ್ಪೀರಿಯನ್ಸ್ ಆಗಿದೆ ಬರ್ತಾ. ಅದನ್ನು ಹೇಳ್ತಾ ಇದ್ದಾನೆ, ಕೇಳಿಸ್ಕೊಳ್ಳಿ. ಹಿಂಗೆ ನಗು ಬಂದ್ಬಿಡ್ತು ನಾನು ಯಾವಾಗ ಹಿಡಿತಾನ ಕಾಯ್ತಾ ಹೆಂಗ್ ಕಣ ಮನೋಜ್. ರೈಟಲ್ಲಿ ಹಿಡ್ದೇ ಹೋಗ್ಬಿಟ್ಟ ಮಣ್ಣು ಮೇಲೆ ಹೋಗಿ ಲಾಸ್ಟ್ ಹಿಡಿತು. ಹಿಂಗೆ ಎಸ್ಟೇಟ್ ಹತ್ರ ಆದ್ರೂ ಹೊಡೆದ್ರೆ ಸರಿ. ನೆಟ್ವರ್ಕ್ ಐತಪ್ಪ. ಸೊ ಇದೆ ನೋಡಿ, ಒಳ್ಳೆ ಒಂದು ಕ್ರೇಜಿ ವ್ಯೂ ಇದೆ, ಮಾತ್ರ ಸಕ್ಕತ್ತಾಗಿದೆ. ಸೊ ಬಿಸಿಲು ಅಂದರೆ ಸಮ್ಮರ್ ಬಿಸಿಲಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಬಟ್ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ರೈಟ್ ಸೈಡ್ಗೆ ಸಿಗುತ್ತೆ, ಸಕ್ಕತ್ತಾಗಿದೆ. ಅಲ್ಲಿ ನೋಡೋದು ಯಾವ ಕಾರ್ ಬದೈತೆ, ಆ ರೋಡಲ್ಲಿ ಹೋದ್ರೆ ಚೆನ್ನಾಗಿರ್ತದೆ. ಅಲ್ಲಿಗೆ ಹೋಗ್ಬೇಕೀಗ ನಾವು. ಫೋನ್ ಮಾಡ್ರೆ ಯಾವ ಬೇರೆ ರೋಡ್ ಅದು. ನಾವು ಸಿಕ್ಕಿದೆ ಆಟ ಇಸ್ಕೊಬಿಡ. ಸೊ ಇವರೇ ನಮ್ಮ ಡಾಕ್ಟರ್ ರಘುಬಾಯಿ ಮತ್ತೆ ಗಿರೀಶ್ ಚಂದನ್. ನಾವು ಬಂದಿದ್ದೀವಿ, ಎಲ್ಲರೂ ಬಂದಿದ್ದಾರೆ. ಅಣ್ಣ ನಿಮಗೆ ಯಾರು ಲೋಕಲ್ ಎಸ್ಟೇಟ್ ಅವ್ರು ಕೇಳಿದ್ರೆ ಏನೋ ಐಡಿಯಾ ಆಕ್ಚುಲಿ ಆಫ್ ರೋಡಿಂಗ್ ಹೋಗೋಣ ಅಂದೆ, ಬೇಡ ಅಂತ ಕೂತ್ಬಿಟ್ಟಿದ್ದಾನೆ. ಅಂತಾರಲ್ಲ ಕರ್ಕೊ ಬರೋದು ವೇಸ್ಟ್. ಆಫ್ ರೋಡ್ ಏನು ಪ್ರಯೋಜನ ಇಲ್ಲ. ಡೈರೆಕ್ಟ್ ರೋಡ್ ಹೋಗಿತಾ ಇದ್ದು. ಆಫ್ ರೋಡ್ ಹೋಗೋಣ ಅಂದ್ರೆ ಬೇಡ ಅಂತ ನಿಂತಾರಲ್ಲ, ವೇಸ್ಟ್ ನಮ್ಮಲ್ಲ. ಡೈರೆಕ್ಟ್ ರೋಡ್ ಹೊಡಿಬೇಕು. ಶಾರ್ಟ್ ಕಟ್ ಜಿಪ್ ಲೈನ್ ತರ ಹೋಗಿದ್ದಲ್ಲಿ ಗೊತ್ತಿರಲ್ಲ. ಆಕ್ಚುಲಿ ಪ್ಯಾರಾಚೂಟ್ ಐತೆ ಗಾಡಿಗೆ. ಯಾವ ಬಣ್ಣ ಬೇಕು ಎಲ್ಲಿ ಗೊತ್ತಾ? ಅದು ಹೋಗಿದೆ ರೋಡ್ ಹತ್ರ ಬಿಡಿ. ಚೆನ್ನಾಗಿರ್ತದೆ ಫ್ರೇಮು ಇದು ಅಣ್ಣ ಇದು ಮರ ಕುಯ್ತಾರಲ್ಲ, ರೋಲ್ ಕೊಟ್ಟಿಲ್ಲ ಕಣ ಅವರು. ಆಯ್ತೈತೆ 2 ವರ್ಷ ಆದ್ಮೇಲೆ ಸಿಕ್ಕಿರೋದು. ಇಲ್ಲೇ ಸಿಗೋದು ಕಷ್ಟ ಅಂದಿರ ಕ್ಲಿಪ್ಗಳು ಕೊಡಲ್ಲ, ಸಿಗೋದು ಇಲ್ಲ. ಕ್ಯಾಂಡಿಡ್ ನಿಂದೊಂದು ಅರ್ಜುನ ಕೊಡ್ಬಿಟ್ಟು ಸಿನಿಮ್ಯಾಟಿಕ್ ಮಾಡಿಸ್ಕೊಡ. ನೀನೇ ಹೋಗ್ಬೇಕು. ಒಂದು ಸೆಮಿ ಕ್ಯಾಂಡಿಡೇಟ್ ಅವ್ನು ಅಲ್ಲಡ ಮ್ಯಾಜಿಕ್ ಮಾಡ್ತೀನಿ ಅಂತ 4 ದಿವಸ. ಓಕೆ ಓಕೆ. ನನ್ಗೆ ಗೊತ್ತಿರೋದು ಅವ್ರು ಏನು ಹೇಳಿದ್ರು, ಕೆಳಗಡೆ ಹೋದ್ರೆ HP ಪೆಟ್ರೋಲ್ ಬಂಕ್ ಸಿಗುತ್ತಾ, ಅಲ್ಲಿ ಲೆಫ್ಟ್ ತಗೊಂಡ್ರೆ ಸೀದಾ ಬಾಳೆಹೊನ್ನೂರು. ಹೌದಾ? ಪರಿಚಯ ಇಲ್ಲ ಅವ್ರಿಗೆ, ಒಳ್ಳೆ ಕೆಲಸ. ಅಣ್ಣ ಎಲ್ಲಿ ಗೊತ್ತಾ, ನಾವು ಸರ್ವಿಸ್ ತೋರಿಸಿದ್ವಲ್ಲಣ್ಣ, ಮುಂದೆ ಬಂದ್ರೆ ಅವ್ರು ಲೆಫ್ಟ್ ಬಂದ್ರೆ ಸ್ಟ್ರೈಟ್ ಹೋಗ್ಬೇಕಷ್ಟೇ, ಚಿಕ್ಕಮಂಗ್ಳೂರು ರೋಡು ಅದೇ ಸೀದಾ ಹೋಗೋದು. ಹೆವಿ ಲಾಂಗ್ ಆಯ್ತು. ಅಲ್ಲಿಂದ ಒಂದು 35 ಇರ್ಬೋದು, ಇಲ್ಲಿಂದ ಒಂದು 30. ಸೊ 2 ವರ್ಷ ಆದಮೇಲೆ ಮೀಟ್ ಮಾಡ್ತಾ ಇರೋದು ಎಲ್ಲರೂ. ಒಂಥರ ಸಕ್ಕತ್ತಾಗಿತ್ತು. ಹಾಗೆ ನಮ್ಮ ಪ್ಲ್ಯಾನ್ ಕೂಡ ಚೇಂಜ್ ಆಯಿತು. ಇವಾಗ ಬೇರೆ ರೂಟ್ ಅಂದರೆ ಬಾಳೆಹೊನ್ನೂರು ಮೇಲೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಆನ್ ದ ವೇ ಹೋಗ್ತಾ ನಮ್ಮ ಮುಳ್ಳಯ್ಯನಗಿರಿ ಇದೆಲ್ಲ ಸಿಕ್ತಿತ್ತು, ಬಟ್ ನಾವು ಆನ್ಲೈನ್ ಬುಕ್ ಮಾಡಿರಲಿಲ್ಲ. ಆನ್ಲೈನ್ ಬುಕ್ಕಿಂಗ್ ಎಲ್ಲ ಮ್ಯಾಂಡೇಟ್ರಿಯಲ್ಲಿ ಹೋಗ್ಬೇಕಾದ್ರೆ. ಸೊ ಆ್ಯಂಡ್ ನಮ್ಮ ಪ್ಲ್ಯಾನಲ್ಲೂ ಇರಲಿಲ್ಲ ಅದು. ಸೊ ಒಂದು ಸ್ಟ್ರೆಚ್ಚಲ್ಲಿ ಹೋಗ್ಬೋಣ, ಕಳ್ಸ ರೀಚ್ ಆಗೋಣ, ಟೆನಿಕಾಸ್ಟ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ರಿಟರ್ನ್ ಸ್ಟಾರ್ಟ್ ಮಾಡಿದ್ವಿ. ಕೆಳಗಡೆ ಮತ್ತೆ ಇನ್ನೊಂದು ರೌಂಡ್ ಡಿಸ್ಕಸ್ ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಇನ್ನೊಂದು ರೂಟ್ ಐತಣ್ಣ, ಅಣ್ಣ ಕಳಸ ಮೇಲೆ ಕುದುರೆ ಮುಖ ಹೋದ್ರೆ ಆಗುಂಬೆ ಎಕ್ಸಿಟು, ಕಳಸ ಎಂಟ್ರಿ ಆಗಬೇಕು ಅಂದ್ರೆ ಆಗುಂಬೆಯಿಂದ ಎಂಟ್ರಿ ತಗೋಬೇಕು.
ಹೋಗಿ ಹಿಂಗೆ ಬರಬೇಕು. ಹೋದ್ರೆ ಮತ್ತೆ ಇಲ್ಗೇನೆ ರಿಟರ್ನ್ ಕಳ್ಸಕ್ ಬರಬೇಕು. ಹಂಗ ಹೋಗಕ್ಕಾಗಲ್ಲ. ಹಂಗಾರು ಆಗಲ್ಲ ಬಿಡು. ಹಾ, ಬೇಕಾದ್ರೆ ಅರ್ಧದಲ್ಲಿ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರ್ಬೇಕು ಅಷ್ಟೇ, ಕುದುರೆಮುಖಕ್ಕೆ ಹೋಗ್ಬಿಟ್ಟು. ಅರ್ಧದಲ್ಲ ಎಂಡ್ ಹೋಗಿ ಅಲ್ಲಿ ಹೋಗ್ಬಿಟ್ಟು ಪೈನಾಪಲ್ ತಿನ್ಕೊಂಡು ಬಜ್ಜಿ ತಿನ್ಕೊಂಡ್ ಬರ್ಬೇಕು. ಎಲ್ಲಿ ಎಕ್ಸಿಟ್ ಅಲ್ಲಿ. ಕುದುರೆಮುಖ ಆ ಕಡೆ? ಚೆಕ್ ಪೋಸ್ಟ್ ಅಲ್ಲಿ ಹೌದು. ಆ ಕಡೆ ಆದ್ರೆ ಹಂಗೋ ಬೇಡ ಮತ್ತದು. ಬೇಡ ಅಲ್ಲ, ಫೀಲ್ ಮಾಡ್ಬೇಕು ಅಂದ್ರೆ ಹೋಗ್ಲೇಬೇಕು. ಸರಿ ಫೀಲ್ ಮಾಡ್ಬೇಕು ಅಂದ್ರೆ ಹೋಗ್ಲೇಬೇಕು. ನೋಡಿ ಬನ್ನಿ, ಅಲ್ಲಿ ಹೋಯ್ತಾ ಈಗ ಚೆಕ್ ಮಾಡ್ಕೊಂಡ್ರೆ ರೂಟ್ ಗೊತ್ತಾಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ನೀರೈತೆ ಕುಡಿತೀರಾ? ಕೊಡಿ ಕೊಡಿ. ಚಿಕ್ಕಮಂಗ್ಳೂರ್ ಮೇಲೆ ಹೋಗೋಣ. ಚಿಕ್ಕಮಂಗ್ಳೂರ್ ಮೇಲೆ ಚಿಕ್ಕಮಂಗ್ಳೂರ್లో ಏನಕ್ಕೆ ಬೇಡ? ಏನು ಸಿಗುತ್ತೆ, ಏನು ನೋಡ್ಬೋದು, ಏನಿದೆ? ಅಲ್ಲ ಬೇಗ ಹೋಗ್ಬೋದು ಅಂತಂದ್ರು ಆಟೋ ಅವರು. ಅವ್ರು ಹೇಳಿದ್ರು ಹೆಂಗೋರು ಸೇಮ್ ಟೈಮಿಂಗೆ. ಹಾಂ, ಸೇಮ್ ಡಿಸ್ಟೆನ್ಸ್. ಬಡವನೂರಾ? ಅಂದ್ರೆ ಈ ರೂಟ್ ಸ್ವಲ್ಪ ರೋಡ್ ಸ್ವಲ್ಪ ಎಕ್ಸ್ಚೇಂಜ್ ಮಾಡಿದ್ರೆ ಯಾವ್ದಾರು ಸಿಗುತ್ತೆ ನೋಡಿ ಬನ್ನಿ. ಎಲ್ಲ ಸ್ವಲ್ಪ ಫಾಸ್ಟ್ ಆಗಿರ್ಬೇಕಪ್ಪ ದಯವಿಟ್ಟು, ಎಲ್ಲ ಟೈಮಿಗೆ ಹೋಗುತ್ತೆ. ಡೈರೆಕ್ಟ್ ಇಸ್ಕಾಕಿದ್ರೆ ಕೂಡ ಕಳ್ಸಾಗ ಹಾಕು ಡೈರೆಕ್ಟ್. ಈಗ ಕಳ್ಸಿರ್ಬೋದು. ಏ ಕಳ್ಸ ಅಪ್ಪಾಜಿ, ರೋಡ್ ಚೆನ್ನಾಗಿಲ್ಲ ಅಪ್ಪಾಜಿ, ಬಾಳೆಹೊನ್ನೂರು ರೋಡು. ಹಂಗೋಗ್ಬಿಟ್ಟು ಹಿಂಗೆ ಬರಬೇಕು. ಕಳ್ಸ ಐತೆ ಒಂದು 60, ಬಟ್ ರೋಡು ಹಿಂಗಿ ಅದು ರೈಡಿಗೆ ಬಂದಿರೋದು ಅಪ್ಪಾಜಿ. ಕಳ್ಸಕ್ಕೆ ಹೋಗಕ್ಕೂ ಮುಂಚೆ ಒಂದು 2-3 ಪ್ಲೇಸ್ ಸಿಗ್ತಾವ ಅಲ್ಲೇ. ಅಪ್ಪಾಜಿ ದೊಡ್ಡವ್ರು ಹೆಂಗ್ ಮೀರಕೈತೆ ಅಪ್ಪಾಜಿ? ನೋಡಕ್ಕೆ ಪ್ಲೇಸ್ ಯಾವುದು ಬಣ್ಸೆಲ್ಲ ಆಗಬಾರ್ದು. ಹೋಗೋ ರೂಟಲ್ಲೇ ಹೋಗೋ ರೂಟಲ್ಲಿ ಮತ್ತೆ ನಡಿ ಹೋಗಿ ನೋಡ್ಕೊಳ್ಳೋಣ. ಯಾವ್ದು ಪ್ಲೇಸ್ ಇತ್ತು? ವ್ಯೂ ಪಾಯಿಂಟ್ ಅಷ್ಟೇ ಅದು. ಅಷ್ಟೇ. ಹಿಂಗೆ